ಎಸ್, ಎಕ್ಸಾಕ್ಟ್ಲಿ ವಿ ರೀಚ್ಡ್ ಆನ್ ಟೈಮ್. ಆ್ಯಂಡ್ 10 ಮಿನಿಟ್ಸ್ ಇತ್ತು ಅದು ಕ್ಲೋಸ್ ಆಗೋಕ್ಕೆ. ಮೇ ಬಿ ನಾವೇ ಲಾಸ್ಟ್ ಅನಿಸುತ್ತೆ ಬೋಟಿಂಗ್ಗೆ. ಅಂದ್ರಲ್ಲ ಮಳೆಗಾಲ ಅಂದ್ರೆ ಅಲ್ಲಿ ಕ್ಯಾರೆಟ್ ಡ್ಯಾಮ್ ಬರುತ್ತಲ್ಲ, ಅಲ್ಲಿ ಟ್ರಿಪ್ ಆಗದೆ ಅಲ್ಲಿ ಓಪನ್ ಬುಕ್ಕಿಂಗ್ ಬರೋದಿಲ್ಲ. ಇದಕ್ಕೆ 2 ವೇಸ್ ಇದೆ ಅಂತ. ಮೇ ಬಿ ನಾವು ಕರ್ಕೊಂಡು ಹೋಗ್ತಿರೋದು ಒನ್ ವೇ. ಇವಾಗ ಮಳೆ ಜಾಸ್ತಿ ಇದ್ದರೆ ಡಿಫ್ರೆಂಟ್ ವೇ ಇದೆ ಅಂತ. ಬಟ್ ನಮ್ಗೇನಂತಂದರೆ ಲೈಕ್ ಇಲ್ಲಿಂದ ಐಲ್ಯಾಂಡ್ಗೆ ಕರ್ಕೊಂಡೋಗಿ ಐಲ್ಯಾಂಡಿಂದ ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಾರೆ. ಆನ್ ದ ವೇ ಫಾಲ್ಸ್ ತೋರಿಸ್ಕೊಂಡು ಹೋಗ್ತಾರೆ. ಫಾಲ್ಸ್ ಲಿಟ್ರಲಿ ತುಂಬ ಚೆನ್ನಾಗಿದೆ. ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ನನಗೆ ಮತ್ತೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ ಇನ್ನೊಂದ್ಸತಿ ಕರ್ಕೊಂಡೋಗಿ ಅನ್ನೋ, ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಕೊಂತಿದ್ದೀವಿ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಪ್ಲೀಸ್ ಅಂತ ಕೇಳ್ಕೊತಿದ್ವಿ. ಹಿ ವಾಸ್ ಟೇಕಿಂಗ್ ಅಸ್. ಐಲ್ಯಾಂಡ್ ಹತ್ರ ನಮಗೆ ಫಿಶಸ್ ಸಿಗುತ್ತೆ. ಆ್ಯಂಡ್ 3 ಫಿಶಸ್ಗೆ 50 ರೂಪೀಸ್ ತೊಗೊಂಡ್ರು. ಲೈಕ್ ಅಷ್ಟೊಂದು ಫ್ರೆಶ್ ಅನಿಸಿಲ್ಲ ನನಗೇನು, ಅಷ್ಟೊಂದು ಇಷ್ಟನೂ ಆಗಲಿಲ್ಲ. ಹೊಗ್ಯಾನಿಕಲ್ ಫಾಲ್ಸ್ ಹೊರಗಡೆ ಬಂದಿದೆ ಆದಮೇಲೆ ಅಲ್ಲಿ ಫಿಶಸ್ ಅಲ್ಲಿ ನಮ್ಮ ಮುಂದೆ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಸಜೆಸ್ಟ್ ಮಾಡಲ್ಲ. ಯು ಕ್ಯಾನ್ ಹ್ಯಾವ್ ಇಟ್ ಔಟ್ಸೈಡ್ ದ ಹೊಗ್ಯಾನಿಕಲ್ ಫಾಲ್ಸ್, ದಟ್ ವಿಲ್ ಬಿ ಸೋ ಗುಡ್. ಜಸ್ಟ್ ಆವಾಗ ಸನ್ಸೆಟ್ ಆಗ್ತಿತ್ತು ಐಲ್ಯಾಂಡಲ್ಲಿ. ಲಿಟ್ರಲಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅನ್ನಿಸ್ತು ನನಗೆ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಸನ್ಸೆಟ್ ಎಕ್ಸಾಕ್ಟ್ಲಿ ಆ ಐಲ್ಯಾಂಡಲ್ಲಿ ಆಗ್ತಿದ್ರೆ ದ ವ್ಯೂ ಇಸ್ ವೆರಿ ಗುಡ್. ಆ್ಯಂಡ್ ಚೆರಿ ವಾಸ್ ಲಿಟ್ರಲಿ ಹ್ಯಾಪಿ. ಚೆರಿ ತುಂಬ ಖುಷಿ ಇತ್ತು. ಐಲ್ಯಾಂಡ್ ತುಂಬ ತಿರುಗಾಡ್ತಿತ್ತು. ಆ್ಯಂಡ್ ಸೂರಜ್ ಜೊತೆ ಆ್ಯಂಡ್ ಚೆರಿ ಜೊತೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ನನಗಿದು.